ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಈಗ ಸಂಜೆ ಆಗಿದೆ, ದೇವರಿಗೆಲ್ಲ ದೀಪ ಹಚ್ಚಿರೋದೆಲ್ಲ ಆಗಿದೆ. ನೋಡಿ ರಾತ್ರಿ ಅಡುಗೆ ಮಾಡ್ತಾಯಿದ್ದೀನಿ. ಇದು ಮಧ್ಯಾಹ್ನ ಮಾಡಿರೋದು ಅನ್ನ ಐತೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆಗೆ ಬಿಸಿ ಮಾಡ್ತಾಯಿದ್ದೀನಿ. ಖಾರ ಉಪ್ಪೆಲ್ಲ ಆಗಿದೆ, ಅದರಿಂದ ಖಾರ ಉಪ್ಪೇನು ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ನೀವು ಅನ್ನ ವೇಸ್ಟ್ ಮಾಡಿಬಿಡಿ, ನೀವು ಮಿಕ್ಕಿದಾಗ ಅನ್ನ ಈ ಥರ ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಿಸಿ ಆಯ್ತು ಅಂದರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ಬಿಳಿಯನ್ನು ತಿಂತೀವಿ, ವೈಟ್ ರೈಸ್ ಬೇಕಾದ್ರೆ ನನ್ನ ಮಗಳಿಗೆ ತಿನ್ನಲ್ಲ ಅಂತ ವೈಟ್ ರೈಸ್ ಬೇಕಂತ ಅವಳಿಗೆ ಮಾತ್ರ ನಾಳಿಗೆ ಈ ಥರ ಬಿಸಿ ಮಾಡಿದರೆ ಆಗುತ್ತೆ. ಇದಕ್ಕೇನು ಖಾರ ಉಪ್ಪೇನು ಹಾಕೋದಿಲ್ಲ, ಎಲ್ಲ ಆಗಿದೆ. ಬಿಸಿ ಮಾಡಿದಾಗ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆದೇ ಆಗಲಿ ಮಧ್ಯಾಹ್ನದ್ದೇ ಆಗಲಿ ಅನ್ನ ವೇಸ್ಟ್ ಮಾಡಬೇಡ್ರಿ. ನೀವು ಈ ಥರ ಮಾಡ್ಕೊತೀನಿ, ನಿಮಗೂ ಗೊತ್ತಾಗುತ್ತೆ ಟೇಸ್ಟು. ಆಲೂ ಬಾತಿದು ಉತ್ತರ ಕರ್ನಾಟಕ ಸ್ಪೆಷಲ್ ಆಲೂ ಬಾತಿದು ಈ ಥರ ಬಿಸಿ ಆಗಬೇಕು. ಈ ಕಡೆ ವೈಟ್ ರೈಸ್ ಇದೆ, ಈ ಕಡೆ ಮೊಸರು ಬಜ್ಜಿ ಮಾಡಿದ್ದೀನಿ, ಅದ್ರ ಜೊತೆ ಚೆನ್ನಾಗಿರುತ್ತೆ ನೆಂಚ್ಕೊಂಡು. ಇದಕ್ಕೆ ಟೊಮೆಟೊ ಕುಯ್ದು ಹಾಕ್ಬೇಕು ಈಗ. ಈ ಕಡೆ ಅನ್ನ ಐತೆ, ಈ ಕಡೆ ಸಿಂಕಲ್ಲಿ ಪಾತ್ರೆ ಬಿದ್ದುಬಿಟ್ಟವೆಲ್ಲ, ಪಾತ್ರೆ ತೊಳಿಬೇಕು. ಸಿಂಕಲ್ಲೆಲ್ಲ ಪಾತ್ರೆ ಬಿದ್ದಾವೆ, ಇದೆಲ್ಲ ಊಟ ಆದ್ಮೇಲೆಲ್ಲ ಮಾಡಿ ತೊಳೆದ್ಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ತೊಳೆಯೋದು ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ ಚೆನ್ನಾಗಿ ಬರುತ್ತೆ ವಿಡಿಯೋ ಎಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸರ್ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ಕುಯ್ದುಬಿಟ್ಟು ಹಾಕ್ಬೇಕಾದ್ರೊಳಗ ಸೌತೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಹತ್ರ ಈಗ ಸೌತೆಕಾಯಿ ಇಲ್ಲ ಅಂತ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಉಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದೆ. ನೋಡಿ ಬಿಸಿ ಆಗ್ತಾಯಿದೆ. ಕಲ್ಕಟ್ಟೆ ತೊಳ್ಕೊಂಡು ಕಟ್ ಮಾಡ್ತಿದ್ದೀವಿ. ಮತ್ತು ಹಂಗೆ ಮಾಡಿರಿ ಅಂತ ಅಂದ್ಕೋಬೇಡ್ರಿ. ಯಾರು ಚಿಕ್ಕದಾಗಿ ಈ ಕಡೆ ಅನ್ನ ವಿಷಲ್ ಆಗ್ತಿದೆ. ಅನ್ನ ವಿಷಲ್ ಆಯ್ತು. ಟೊಮಾಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಸಿ ಖಾರ ತಿಂದ್ರೆ ಇದನ್ನು ತುಂಬ ಟೇಸ್ಟ್ ಬರ್ತಿದ್ದು ಮೊಸರು ಬಜ್ಜಿ. ಈ ಕಷ್ಟ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು ಹಸಿ ಖಾರ, ಉತ್ತರ ಕರ್ನಾಟಕದ ಹಸಿ ಖಾರ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದಕ್ಕೆ ಹಸಿ ಖಾರ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಕಡೆ ಎಲ್ಲ ಹಸಿ ಖಾರದ ಅದೆಲ್ಲ ತಿನ್ನಲ್ಲ, ಖಾರ ತುಂಬ ಜಾಸ್ತಿ ಇಲ್ಲ. ನೋಡಿ ಹಾಕಿ ಟೊಮೆಟೊ, ಮೊಸರು ಬಜ್ಜಿ ಆಯಿತು. ಈ ಕಡೆ ಅನ್ನ ಆಗಿದೆ, ಬಿಸಿ ಮಾಡಬೇಕು. ಬಿಸಿ ಮಾಡಿಬಿಟ್ರೆ ಆಯ್ತು ಫ್ರೆಂಡ್ಸ್. ಯಾರೆಲ್ಲ ನೋಡ್ತಿರಲ್ಲ ಅವರು ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಮಾಡ್ತಿರೋದಕ್ಕೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿ ಈ ಥರ ನೋಡಿ, ಈ ಥರ ಎಣ್ಣೆ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ದೆ ಆಗಿದೆ. ಈಗೇನು ಖಾಲಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ನಾವಿರೋ ಮನೇಲಿ ದೇವ್ರ ಮನೆಗೆ ಇಲ್ಲ, ಹಾಗಾಗಿ ಅಡುಗೆ ಮೊದಲೇ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ರಾತ್ರಿ ಆಗಿದೆ, ಸಂಜೆ ದೀಪ ಹಚ್ಚಿದ್ದು. ನೋಡಿ ಫ್ರೆಂಡ್ಸ್, ನೋಡಿ ಇದರ ಕಡೆ ಅನ್ನ ಆಗಿದೆ, ಈ ಕಡೆ ಇದಾಗಿದೆ. ಮೊಸರು ಬಜ್ಜಿ ಅದು. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೂ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ನೀವು ಸಪೋರ್ಟ್ ಮಾಡಿ ಚೆನ್ನಾಗಿ ವಿಡಿಯೋ ನೋಡ್ತೀರಾ ಅಂದರೆ ನಾವು ಮಾಡಾಕ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಬಿಸಿ ಆಗಿದೆ ಈಗ. ನೋಡಿ ಈ ಕಡೆ ಆಗಿದೆ. ಮೊಸರು ಬಜ್ಜಿ ಕೊತ್ತಂಬರಿ ಇದ್ದರೆ ಸರಿಯಾಗೋದು.
ಹಳ್ಳಿ ಊರ ಕಡೆ ಕೊತ್ತಂಬರಿ ಸಿಗಲ್ಲ, ಯಾವುದು ಸಿಗಲ್ಲ. ನಮ್ಮ ಮಗಳಿಗೆ ಕಾಸಿರೋ ಬಿಸಿನೀರಿದೆ, ಹಾಲಿದೆ, ಮೊಸರು, ಕಡೆ ಹಣ್ಣಾಗಿದೆ. ಇದು ಹಾಕಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.